ಇದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಾಗ್ದಾಳಿ ಆದ್ರೆ ಇನ್ನೊಂದು ಕಡೆಗೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಜೆಡಿಎಸ್ ವಿರುದ್ಧ ಪರಮೇಶ್ವರ್ ಅವರು ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಾವು ಉತ್ತಮ ಆಡಳಿತ ನಡೆಸ್ತಾ ಇದ್ದೇವೆ, ಸಹಿಸಲು ಆಗದೆ ಹೊಟ್ಟೆউರಿ ಅನುಭವಿಸ್ತಾ ಇದ್ದಾರೆ. ಜನತಾ ದಳದವರಿಗೂ ಕೂಡ ಲಾಟರಿ, ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಸ್ಥಾನ. ಮೊದಲು ನಮ್ಮ ಜೊತೆ ಇದ್ರು, ಈಗ ಬಿಜೆಪಿ ಜೊತೆಗೆ ಹೋಗೋವ್ರೆ. ಜೆಡಿಎಸ್ಗೆ ಇದು ಎಷ್ಟನೇ ಮದುವೆ? ಮೂರನೇದಾ? ನೀವೇನು ಮದುವೆ ಮಾಡ್ಕೊಂಡಿದ್ದೀರಿ? ಆದಷ್ಟು ಬೇಗ ಡಿವೋರ್ಸ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಜೆಡಿಎಸ್ ವಿರುದ್ಧ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕೆ ಹೊರಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ. ಜನತಾ ದಳ ಲಾಟ್ರಿ ಹೊಡಿತವ್ರಿಗೆ. ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಕ್ಬಿಡ್ತು ಮಾನ್ಯ ಕುಮಾರಸ್ವಾಮಿ ಅವರಿಗೆ. ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ನಮ್ ಜೊತೆನೂ ಸೇರ್ಕೊಂಡಿದ್ರು. ನಮ್ ಜೊತೆ ಸೇರ್ಕೊಂಡು ಕೇವಲ 14 ತಿಂಗಳಲ್ಲಿ ಅವರೇ ಮಾಡಿದಂತ ಪ್ಲಾಟು ಅಧಿಕಾರ ಬಿಟ್ಟು ಹೋದ್ರು. ಭಾರತೀಯ ಜನತಾ ಪಾರ್ಟಿಗೆ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರು ಏನು ಅಂತ ಹೇಳಿ. ಈಗಾಗಲೇ ಗೊತ್ತಾಗಿದೆ. ನಿನ್ನೆ ದಿವಸ ನಡೆದಂತ ಬೆಳವಣಿಗೆನೆ ಸಾಕು ಅದಕ್ಕೆ ಉದಾಹರಣೆ. ಈಗ ನಾನು ದಾರಿಲಿ ಬರೋವಾಗ ನೋಡಿದೆ, ಒಂದೇ ಒಂದು ಜನತಾದಳದ ಬಾವುಟ ಇಲ್ಲ, ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ. ಅಂದ್ರೆ ಅರ್ಥ, ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ, ಹೆಚ್ಚಿಗೆ ದಿವಸ ಆಗೋದಿಲ್ಲ, ಡೈವರ್ಸು ಬಹಳ ಬೇಗ ಆಗುತ್ತೆ, ಬಹಳ ಬೇಗ ಆಗ್ತದೆ. ಎಷ್ಟನೇ ಮದುವೆ? ಹೂಡಿಕೆ ಮದುವೆ. ಅದೇನಪ್ಪ ನಂಗೆ ಗೊತ್ತಿಲ್ಲ. ಮದುವೆ ಎಷ್ಟನೇದು? ಅವ್ರು ಎಷ್ಟು ಸಲ ಆಗಿದ್ದಾರೆ? ನೀವು ಎಷ್ಟು ಸಲ ಮೈತ್ರಿ ಆಗಿದ್ದೀರಾ? ಇದು ಸಂಬಂಧನೇ ಇಲ್ಲದೆ ಇರುವಂಥ ಸಬ್ಜೆಕ್ಟ್ಗಳಿವೆಲ್ಲ. ಈಗ ಆಗ್ತಾ ಇರುವಂಥದ್ದು ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಆಗಿಲ್ವೋ, ಸೈಟ್ ವಿಚಾರದಲ್ಲಿ ಏನಾಗಿದೆ, ಅವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಗೆ ಏನು ಹೇಳಬೇಕು? ಪಾದಯಾತ್ರೆ ಅವ್ರು ಮಾಡ್ತಾ ಇದ್ರೆ ಅವ್ರು ವೈಯಕ್ತಿಕವಾಗಿ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಇದು ರಾಜಕೀಯ.